ರಾಜ್ಯದಾದ್ಯಂತ ಇಂದು ನಡೆದಂಥ ಪೊಲೀಸ್ ನೇಮಕಾತಿ ಪರೀಕ್ಷೆಯ ಪ್ರವೇಶ ಪರೀಕ್ಷೆ ಸಮಯ ಮುಗಿದಿದೆ. ಬಹುತೇಕ ಅಭ್ಯರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೆದು ಹೊರಗಡೆ ಬರ್ತಾ ಇದ್ದಾರೆ. ಏನು ನಾವೀಗ ಇರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಧಾನ ಈ ಕಾಲೇಜಿನ ಅಂದರೆ ಈ ಒಂದು ಎಕ್ಸಾಮ್ ಸೆಂಟರ್ 512 ಈ ಒಂದು ಕೇಂದ್ರದಲ್ಲಿ ಒಂದಷ್ಟು OMR ಶೀಟ್ ಬದಲಾವಣೆ ಆಗಿದೆ ಅಂತಕ್ಕಂಥ ಗೊಂದಲ ಆಗಿತ್ತು. ಏನು ಗೊಂದಲ ಅಂತೇಳಿ ನನಗೆ ಈಗ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಎರಡೂ ಕೂಡ ಇದೆ. ಈ ಎರಡೂ ಕೂಡ ಈ ಒಂದು ಅಭ್ಯರ್ಥಿ ನಿಮ್ಮ ಹೆಸರೇನು ಬ್ರದರ್? ದರ್ಶನ್ ಅನ್ನೋರ ಒಂದು ಕ್ವಶನ್ ಪೇಪರ್ ಮತ್ತು OMR ಶೀಟ್ ಇದು. ಅವ್ರದ್ದು ಕ್ವಶನ್ ಪೇಪರ್ ಮತ್ತು OMR ಶೀಟ್ ಎರಡೂ ಕೂಡ ಒಂದೇ ಆಗಿದೆ. ಆದರೆ ಈ ಒಂದು ಪರೀಕ್ಷಾ ಕೇಂದ್ರದ 2 ಕೊಠಡಿಗಳಲ್ಲಿ ಈ ಒಂದು ಇಟ್ಕೊಳ್ಳಿ ಎರಡು ಕೊಠಡಿಗಳಲ್ಲಿ ಪರೀಕ್ಷೆ ಇದು ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಬೇರೆ ಬೇರೆ ಆಗಿತ್ತು ಅಂತಕ್ಕಂಥ ಗೊಂದಲ ಆಗಿತ್ತು. ಮತ್ತೊಬ್ಬ ಅಭ್ಯರ್ಥಿಯ OMR ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ನಾನು ತೋರಿಸ್ತಾ ಹೋಗ್ತೀನಿ. ಅದು ದರ್ಶನ್ ಆಯಿತು. ಇವಾಗ ಇನ್ನೊಬ್ಬರು ನಿಮ್ಮ ಹೆಸರು ಏನು ಬ್ರದರ್? ಚಿದಾನಂದ್ ಅವ್ರದ್ದು ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ನಾವು ನೋಡ್ಬೋದು. ಅದು ಕೂಡ ಸೇಮ್, ಎರಡೂ ಕೂಡ ಒಂದೇ ಇದೆ. ಚಿದಾನಂದ್ ಇವರು ಕೂಡ ಪರೀಕ್ಷೆ ಬರೆದು ಬಂದಿದೆ. ನಿಮ್ಮ ಹೆಸರೇನು? ಮೇಘರಾಜ್ ಅವ್ರದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಅವ್ರದ್ದು ಕೂಡ OMR ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆ ಒಂದೇ ಇದೆ. ಮತ್ತು ಇವ್ರದ್ದು ಇಲ್ಲೊಬ್ಬ ಅಭ್ಯರ್ಥಿ ಇದ್ದಾರೆ, ಇವ್ರದ್ದು ಡಿಫ್ರೆಂಟ್ ಇದೆ. ನಾವು ನೋಡ್ತಾ ಇದ್ದೀವಿ. ಇವ್ರದ್ದು 35 97 99 ಇದು ಪ್ರಶ್ನೆ ಪತ್ರಿಕೆ ನಂಬರ್ ಇದು. ಹಾಗೆ OMR ಶೀಟ್ 35 95 59 ಇದು ಚೇಂಜ್ ಇದೆ. ಹಾಗೆ ಇನ್ನೊಬ್ರದ್ದು ನಾವು ನೋಡ್ತಾ ಹೋಗ್ಬೋದು. ಇದು ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಇದು ಕೂಡ ಬೇರೆ ಬೇರೆ ಆಗಿದೆ. 35 97 79 ಮತ್ತು OMR ಶೀಟ್ ನಂಬರ್ 35 95 39 ಅಂದರೆ ಡಿಫ್ರೆಂಟ್ ಆಗಿದೆ. ಕೆಲವ್ರದ್ದು ಸೇಮ್ ಇದೆ, ಕೆಲವ್ರದ್ದು ಡಿಫ್ರೆಂಟ್ ಇದೆ. ಆದರೆ ಏನು ಈ ಒಂದು ಪರೀಕ್ಷಾ ಕೇಂದ್ರದ 2 ಕೊಠಡಿಯ ಅಭ್ಯರ್ಥಿಗಳು ಇದೇ ಒಂದು ಕನ್ಫ್ಯೂಷನ್ನ ಮಾಡ್ಕೊಂಡಿದ್ರು. ಅಂದರೆ ಪ್ರಶ್ನೆ ಪತ್ರಿಕೆಯ ನಂಬರ್ ಬೇರೆ ಇದೆ, OMR ಶೀಟ್ನ ನಂಬರ್ ಬೇರೆ ಇದೆ. ಹಾಗಾಗಿ ನಮಗೆ ಎರಡೂ ಕೂಡ ಅದಲು ಬದಲಾಗಿದೆ. ನಾವು ಪರೀಕ್ಷೆ ಬರೆದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಆತಂಕಕ್ಕೆ ಒಳಗಾಗಿದ್ರು. ತಕ್ಷಣ DC ಅವರು ಕೂಡ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಜೊತೆಗೂ ಕೂಡ ಮಾತಾಡಿ ಅಂಥ ಒಂದು ಯಾವುದೇ ಸೇಮ್ ಇರ್ಬೋದು ಕೆಲವ್ರದ್ದು, ಆದರೆ ಎಲ್ಲರದು ಕೂಡ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ನ ನಂಬರ್ ಎರಡೂ ಕೂಡ ಒಂದೇ ಆಗಿರಬೇಕಿಲ್ಲ ಅಂತಕ್ಕಂಥ ಸ್ಪಷ್ಟಪಡಿಸಿದ್ರು. ಮತ್ತು ಇನ್ನೊಬ್ರು ನಮ್ಮ ಜೊತೆಗಿದೆ. ನಿಮ್ಮ ಹೆಸರೇನು? ಯಶವಂತ್ ಅವ್ರದ್ದು ಕೂಡ ನಾವು ನೋಡ್ಬೋದು. ಯಶವಂತ್ ಅವ್ರದ್ದು ಪ್ರಶ್ನೆ ಪತ್ರಿಕೆ ನಂಬರು ಮತ್ತು OMR ಶೀಟ್ ನಂಬರ್ ಎರಡೂ ಕೂಡ ಡಿಫ್ರೆಂಟ್ ಇದೆ. ಅಂದರೆ ಸಾಕಷ್ಟು ಜನರದ್ದು ಕೂಡ ಡಿಫ್ರೆಂಟ್ ಇದೆ. ಕೆಲವ್ರದ್ದು ಸೇಮ್ ಇದೆ, ಕೆಲವ್ರದ್ದು ಡಿಫ್ರೆಂಟ್ ಇದೆ. ಎಕ್ಸಾಮ್ ಹೇಗೆ ಮಾಡಿದ್ರಿ? ಇವತ್ತು ಎಕ್ಸಾಮ್ ಇತ್ತು, ವ್ಯವಸ್ಥೆಗಳಲ್ಲಿ ಹೇಗಿತ್ತು ಈ ಸಲ ನೋಡಿದಾಗ ನಿಮಗೆ? ವ್ಯವಸ್ಥೆ ತುಂಬ ಗಲಾಟೆ ಇತ್ತು ಸರ್. ನಮಗೆ ಬರೀಲಿಕ್ಕೆ ಆಗಿಲ್ಲ. ತುಂಬ ಡಿಸ್ಟರ್ಬೆನ್ಸು ತುಂಬ ಇತ್ತು, ಬರೀಲಿಕ್ಕೆ ಆಗಿಲ್ಲ ನಮಗೆ. ಓಕೆ, ತಯಾರಿ ಹೇಗೆ ಮಾಡ್ಕೊಂಡಿದ್ರಿ ಸರ್ ಈ ಸಲ? ನಿಮ್ಮ ಎಕ್ಸಾಮ್ ಸೆಂಟರ್ ಮಾತ್ರ ಒಂದಷ್ಟು ಸಣ್ಣ ಗೊಂದಲಾಗಿದೆ. ಎಷ್ಟೊತ್ತು ಹತ್ರ ನಿಮಗೆ ಡಿಸ್ಟರ್ಬೆನ್ಸ್ ಆಯಿತು? ಮಿನಿಮಮ್ 1 ಅವರ್ ತುಂಬಾನೇ 1 ಅವರ್ ಮೇಲೇನೆ ತುಂಬಾ ಡಿಸ್ಟರ್ಬ್ ಆಯ್ತು. ನಾವಿಲ್ಲಿ ಬರಿಬೇಕಾ ಇಲ್ಲ ನೋಡ್ಬೇಕಾ ಏನು ಒಂದು ಅರ್ಥ ಆಗಿಲ್ಲ ನಮ್ಗೆ. ತುಂಬಾ ಡಿಸ್ಟರ್ಬ್ ಆಯ್ತು. ಆಮೇಲೆ ಶುರು ಆದಾಗಿಂದ ಕೊನೆವರೆಗೂ ಬರೀ ಕನ್ಫ್ಯೂಷನ್ಸ್ ಅಲ್ಲೇ ಆಗೋಯ್ತು. ಮ್ಯಾನೇಜ್ಮೆಂಟ್ ಅಂತೂ ಒಂದು ಸ್ವಲ್ಪನೂ ಮಾಡಿಲ್ಲ. ಆ ಪಕ್ಕದ ರೂಮಲ್ಲಿ ಏನೋ ನಂಬರ್ ಚೇಂಜ್ ಆಗಿದೆ ಅಂತ ಅವರು ಫುಲ್ ಕೂಗಾಡ್ತಾನೆ ಇದ್ರು. ನಮಗೆ 5 ಮಿನಿಟ್ಸ್ ಲೇಟ್ ಕೊಟ್ಟರು, ಸ್ಟಾರ್ಟಿಂಗ್ ಕೊಟ್ಬಿಟ್ರು. ಆಮೇಲೆ ನಾವು OMR ಇದು ಮಾಡಬೇಕಾದ್ರೆ ಮಿಸ್ ಮ್ಯಾಚ್ ಆಗಿದೆ ಅಂತ ಲಾಸ್ಟಿಗೆ ಹೇಳಿ ಮಾಡಬೇಡಿ ಅಂದರು. 5 ನಿಮಿಷ ಲೇಟ್ ಆಯಿತು. ಲಾಸ್ಟಿಗೆ ಅಲ್ಲೇ ಇರಿ ಅಂದರು. ತುಂಬ ಕನ್ಫ್ಯೂಷನ್ಸ್ ಇತ್ತು. ಎಕ್ಸಾಮ್ಸ್ ಅಂತೂ ನಮಗೆ ಎಕ್ಸಾಮ್ಸ್ ಬರೆಯೋ ಬದಲು ಬರೀ ಕನ್ಫ್ಯೂಷನ್ಸಲ್ಲೇ ಏನು ಮಾಡಬೇಕು ಏನು ಈ ಗೊಂದಲ ಏನು ಸಿಸ್ಟಮ್ ಅಲ್ಲಿ ಅವ್ರಿಗೆ ಸರಿಯಾಗಿ ಸ್ಪಷ್ಟತೆ ಇರಲಿಲ್ಲ. ಯಾವ ರೀತಿ ಗೊಂದಲ? ಅವ್ರಿಗೆ ಸ್ಪಷ್ಟತೆ ಇರಲೇ ಇಲ್ಲ. ಇನ್ವಿಗಿಲೇಟ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಕೇಳ್ತಾರೆ. ಲಾಸ್ಟಿಗೆ 5 ನಿಮಿಷ ಇರೋವರೆಗೂ ಇನ್ನೂ ಕ್ವಶನ್ ಪೇಪರೇ ಬರಲಿಲ್ಲ. ಒಂದು 2 ಮಿನಿಟ್ಸ್ ಇದ್ದಂಗೆ ಕ್ವಶನ್ ಪೇಪರ್ ಬಂತು. ಆಮೇಲೆ ಅವ್ರಿಗೆ ಏನು ಫಿಲ್ ಮಾಡಿಸ್ಬೇಕು ಏನು ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ನಾವು ಅವ್ರಿಗೆ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ಇದೇ ಥರ ಕನ್ಫ್ಯೂಷನ್ಸಲ್ಲೇ ನಮಗೆ ಸ್ಟಾರ್ಟಿಂಗ್ ಗೊಂದಲ ಆಗೋಯ್ತು. ಅಲ್ಲಿ ಕ್ವಶನ್ ಪೇಪರ್ ನೋಡೋದು ಅಥವಾ ಇವರು ಇದನ್ನು ಸರಿ ಮಾಡೋದು ಅದರಲ್ಲೇ ನಮಗೆ ತೊಂದರೆ ಆಗೋಯ್ತು. ಇವ್ರು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ದಿನ ಮುಂಚೆನೇ ಬಂದು ಏನು ಎತ್ತ ಅಂತ ಕ್ಲಿಯರಾಗಿ ಹೇಳಬೇಕು. ನಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋದಿರಲಿ, ನಾವೇ ಅವ್ರಿಗೆ ಕೇಳಿ ನಾವೇ ಅವ್ರಿಗೆ ಹೇಳೋ ಥರ ಇತ್ತು ಎಕ್ಸಾಮ್ಸ್. ಹೇಳಿ, ನೀವು ಕೂಡ ಎಕ್ಸಾಮ್ ಬರೆದು ಬಂದಿದ್ರಿ. ಇವತ್ತಿನ ಎಕ್ಸಾಮ್ ವ್ಯವಸ್ಥೆಗಳಲ್ಲಿ ಹೇಗಿತ್ತು ಅಂತ ಅನ್ಸುತ್ತೆ ಹಿಂದಿನ ಎಕ್ಸಾಮ್ಗಳಿಗೆ ಹೋಲಿಸ್ಕೊಂಡ್ರೆ? ಸರ್ ತುಂಬ ಒಳಗಡೆ ಡಿಸ್ಟರ್ಬೆನ್ಸ್ ಇತ್ತು, ಬರೆಯೋಕೆ ತುಂಬ ಕನ್ಫ್ಯೂಷನ್ ಆಗ್ತಿತ್ತು ಸರ್. ಅವ್ರು ಗಲಾಟೆನೇ ಹೊರಗಡೆ ತುಂಬ ಆಗ್ತಿತ್ತು. ನಮ್ಗೆ ಹೋದಾಗ ತುಂಬ ಡಿಸ್ಟರ್ಬೆನ್ಸ್ ಆಯ್ತು ಎಕ್ಸಾಮ್ ಬರೆಯೋಕ್ಕೆ. ತುಂಬ ಅಂದರೆ ತುಂಬ ಗಲಾಟೆ ಆಯ್ತು ಸರ್. ಅಂದರೆ ಒಂದು ಎಕ್ಸಾಮ್ ಬರೆಯುವಾಗ ಪೀಸ್ ಆಫ್ ಮೈಂಡ್ ಇರಬೇಕು, ಒಂದು ಸೈಲೆನ್ಸ್ ಇರಬೇಕು, ಎಲ್ಲ ವ್ಯವಸ್ಥೆ ಇರಬೇಕು. ನಿಮಗೆ ಅದು ಡಿಸ್ಟರ್ಬ್ ಆಯಿತು ಅಂತ ಹೇಳ್ತೀವಿ? ತುಂಬ ಡಿಸ್ಟರ್ಬೆನ್ಸ್ ಸರ್. ಸೈಲೆನ್ಸ್ ಇರಲಿಲ್ಲ ಸರ್. 2 ಅವರ್ ಪೂರ್ತಿ ಡಿಸ್ಟರ್ಬೆನ್ಸ್ ಸರ್. ಡೋರ್ ಹಾಕಿದ್ರು ಅಷ್ಟೇ ಡಿಸ್ಟರ್ಬ್ ಆಗ್ತಿತ್ತು ಸರ್. ತುಂಬ ಗಲಾಟೆ ನಡೀತಿದ್ರು ಒಳಗಡೆ. ಏನು ಆ 2 ರೂಮಲ್ಲಿ ಒಂದು ಗೊಂದಲ ಆಗಿತ್ತು. ಅವರಿಗೆ ಹೆಚ್ಚುವರಿಯಾಗಿ 1 ಅವರ್ ಕೊಟ್ಟಿದ್ದಾರೆ ಎಕ್ಸಾಮ್ ಬರೀಲಿಕ್ಕೆ. ಅವರು ಏನೋ 1 ಅವರ್ ಕ್ವಶನ್ ಪೇಪರ್ ತಗೊಂಡಿರಲಿಲ್ಲ ಅಂತೇಳಿ 5 ಮಿನಿಟ್ಸ್ ಅಷ್ಟೇ ಸರ್ ಎಕ್ಸ್ಟ್ರಾ ಕೊಟ್ಟಿದ್ದು. ಮಾತ್ರ ಒಳಗಡೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಸರ್. ಬರೆಯೋಕೆ ತುಂಬ ಕನ್ಫ್ಯೂಷನ್ ಆಯಿತು ಅವ್ರ ಡಿಸ್ಟರ್ಬೆನ್ಸ್ ಇಂದ. ಓಕೆ ಸರ್. ಸಿಸ್ಟಮೇ ಚೇಂಜ್ ಆಗಬೇಕು ಸರ್. CBT ಸೆಂಟ್ರಲ್ ಗೌರ್ಮೆಂಟ್ ಏನು ನಡೆಸ್ತಾರೆ ಎಕ್ಸಾಮು, ಎಷ್ಟೋ ಎಕ್ಸಾಮ್ ಬರ್ತಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಏನು ನಡೆಸ್ತಾರೆ ಸರ್? ಈ OMR ಶೀಟೇ ಬೇಡ ಸರ್. CBT ಮಾಡಿಸ್ಬೇಕು ಸರ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ. ಈ ಥರ ಮಾಡಿದ್ರೆ ಆಲ್ಮೋಸ್ಟ್ ಚೆನ್ನಾಗೇ ಸ್ಕ್ಯಾಮ್ ಮಾಡ್ತಾರೆ. ಅದೇ ಸರ್ ಪ್ರಾಬ್ಲಮ್ಮು. CBT ಆದರೆ ಒಳ್ಳೆಯದು ಸ್ಟೇಟ್ ಗೌರ್ಮೆಂಟಲ್ಲಿ. ಅದು ಚೇಂಜ್ ಮಾಡಿಸ್ಬೇಕು ಸರ್. ಮೊದಲು CBT ಆಗಬೇಕು.
ಸೊ ಇದು ಅಭ್ಯರ್ಥಿಗಳು ಹೇಳ್ತಕ್ಕಂಥ ಮಾತು. ಅಂದರೆ ಏನು ಪರೀಕ್ಷೆ ಆರಂಭ ಆಯ್ತು ಈ ಸೆಂಟ್ರಲ್ಲಿ, ಪರೀಕ್ಷೆ ಆರಂಭ ಆದಾಗಿಂದನೂ ಕೂಡ ಸಾಕಷ್ಟು ಕೂಗಾಟ ಚೀರಾಟಗಳು ನಮಗೆ ಕೇಳ್ತಾ ಇತ್ತು. ಪರೀಕ್ಷೆ ಬರಲಿಕ್ಕೆ ಸಾಕಷ್ಟು ಸಮಸ್ಯೆ ಆಯಿತು. ಜೊತೆಗೆ ಕೆಲವೊಂದಷ್ಟು ಮಾಹಿತಿಗಳು ಇಲ್ಲಿನ ಪರೀಕ್ಷಾ ಸಿಬ್ಬಂದಿಗೆ ಇರಲಿಲ್ಲ. ಹಾಗಾಗಿ ಇಂಥ ಗೊಂದಲಗಳು ಆಗದಾಗೆ ಪರೀಕ್ಷೆಗಳು ನಡೆಸಬೇಕು. ಜೊತೆಗೆ ಆ 2 ರೂಮ್ನಲ್ಲಾದಂಥ ಗಲಾಟೆ ನಮಗೆ ಸಾಕಷ್ಟು ಸಮಸ್ಯೆ ಮಾಡ್ತು ಅಂತಕ್ಕಂಥ ಆತಂಕವನ್ನು, ಮತ್ತು ಸಹಜವಾಗಿಯೇ ಡಿಸ್ಟರ್ಬೆನ್ಸ್ ಇದ್ದಾಗ ನಮಗೆ ಪರೀಕ್ಷೆಯನ್ನು ಮುಕ್ತವಾಗಿ ಬರಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ಆತಂಕವನ್ನು ಕೂಡ ಅಭ್ಯರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.